ಚೆನ್ನಮ್ಮ ಅವರ ಬಗ್ಗೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ವಕೀಲರಾದ ಶಂಕರಪ್ಪ ಅವರು TV5 ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಚೆನ್ನಮ್ಮ ಅವರು ನಿಜಕ್ಕೂ ಬಹಳಷ್ಟು ಜನರಿಗೆ ಮಾದರಿ ವ್ಯಕ್ತಿ ಅಂತ ಹೇಳಬಹುದು. ಹತ್ತಿರದಿಂದ ಕಂಡವರು ನೀವು. ಚೆನ್ನಮ್ಮನವರು ಇದ್ದಂತಹ ಪರಿ ಹೇಗಿದ್ರು, ಅವರ ಜೀವನ ಶೈಲಿ ಬಗ್ಗೆ ಮಾತನಾಡೋದಾದ್ರೆ ಸರ್. ಅವರು ಬಹಳ ಸಿಂಪಲ್ ಹೆಣ್ಣು ಮಗಳು, ಆದ್ರೂ ಕೂಡ ಅವ್ರು ಅಷ್ಟು ಆಸಿಡ್ ಅವ್ರ ಮೇಲೆ ಒಯ್ದಿದ್ರು ಕೂಡ ಇನ್ನು ಯಾರಾಗಿದ್ರು ಬದುಕಕ್ ಸಾಧ್ಯ ಇಲ್ಲ. ಅಷ್ಟೆಲ್ಲ ಆದ್ರೂ ಕೂಡ ಅವರು ನೋಡಿ ನನಗೆ ಇಷ್ಟು ಅನ್ಯಾಯ ಮಾಡಿದ್ರು, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳೋದು ಬಿಟ್ರೆ, ನ್ಯಾಯಬದ್ಧವಾಗಿ ನೀವು ಹೋರಾಟ ಮಾಡಿಪ್ಪ, ಕೇಸನ್ನ ಬಿಡಬೇಡಿ ಅಂತ ಹೇಳಿ ಅಷ್ಟು ಬಿಟ್ರೆ ಬೇರೆ ಏನ್ ಬಗ್ಗೆನೂ ಅವರು ನನ್ನ ಹತ್ರ ಹೇಳ್ತಾ ಇರ್ಲಿಲ್ಲ. ನೀವು ನ್ಯಾಯವಾಗಿ ಕೆಲಸ ಮಾಡಿ, ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ನನಗೆ ನ್ಯಾಯ ಕೊಡಿಸಿ, ಇಷ್ಟನ್ನ ಮಾತ್ರ ನನ್ನ ಹತ್ರ ಹೇಳಿದ್ ಬಿಟ್ರೆ ಬೇರೆ ಯಾವುದೋ ವಿಚಾರ ಹೇಳಲಿಲ್ಲ. ಮತ್ತು ಬಹಳ ಅವರು ಎಷ್ಟು ಹೃದಯವಂತರಂದ್ರೆ ತುಂಬಾ ಒಳ್ಳೆಯವರು. ಆತರ ಅಷ್ಟು ಎತ್ತರಕ್ಕೆ ಬೆಳೆದಂತ ಅವರು ಯಜಮಾನ್ರು ಮೊನ್ನೆ ಗೌಡ್ರು ಅವರ ಶ್ರೀಮತಿಯಾಗಿ ಅವ್ರು ನಿಜವಾಗ್ಲು ಎಷ್ಟು ಅವರಿಬ್ಬರು ಎಷ್ಟು ಒಡಂಬಡಿಕೆಯಿಂದ ಇದ್ರು ಅಂದ್ರೆ ಒಬ್ಬರು ಬಿಟ್ಟು ಒಬ್ಬರು ಇರ್ತಾ ಇರಲಿಲ್ಲ. ಅಷ್ಟು ಆತ್ಮೀಯತೆ ಅವರು. ನಾನ್ ನೋಡ್ದಂಗೆ ಈ ಉಗಾದಿ ಹಬ್ಬ ಅವಾಗ ಕರಿಯವರು ಹೋಗಿದ್ರೆ ಇವರು ಆಸಿಡ್ ಬೈದು ಅಷ್ಟೆಲ್ಲ ಆಗಿದ್ರು ಕೂಡ ಅವರ ಗಂಡನ ಬಗ್ಗೆ ಎಷ್ಟು ಅವ್ರು ಇದು ಮಾಡೋರು ಅಂದ್ರೆ ಇಡೀ ಆ ಕುಟುಂಬನೇ ಹಂಗೆ ಅವರು ಅಂತ. ಅವರು ಬಹಳ ಅಂತವ್ರು ಸಿಗೋದು ಬಹಳ ರೇರು ಆ ವಯಸ್ಸು, ಅಷ್ಟು ವಯಸ್ಸಲ್ಲಿ. ಅಷ್ಟೆಲ್ಲ ನೋವಿದ್ರು ಕೂಡ ಒಂದಿನ ನನಗೆ ಇದು ನೋವು ಆಗ್ತಾ ಇದೆ ಅಂತ ಒಂದಿನ ನನ್ನ ಮುಂದೆ ಹೇಳಿಲ್ಲ ಅವ್ರು. ಏನೋ ನ್ಯಾಯ ಕೊಡ್ಸಪ್ಪ, ಕಾನೂನುಬದ್ಧವಾಗಿ ದರ್ಪವಾಗಿ ನ್ಯಾಯ ಏನಿದೆ ಅದು ಕೊಡು ಅಂತ ಹೇಳೋದು ಬಿಟ್ರೆ ಬೇರೆ ಇನ್ನೇನನ್ನು ಕೂಡ ಅವರು ನನಗೆ ಹೇಳ್ತಾ ಇರ್ಲಿಲ್ಲ. ನಾನು ಅದೇ ರೀತಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾನು ಹೋರಾಟ ಮಾಡಿದೆ. ಏನೋ ಸರ್, ಈ 25 ವರ್ಷಗಳ ಹಿಂದೆ ಆಸಿಡ್ ದಾಳಿ ಆಗಿತ್ತು ಅನ್ನುವಂತ ವಿಚಾರ ಇದೆಯಲ್ಲ ಸರ್, ಯಾರಿಂದ ಯಾತಕ್ಕಾಗಿ ಹೇಳ್ಬೋದಾ ಸರ್? ಅದು ನೋಡಿ, ಈಶ್ವರ ದೇವಸ್ಥಾನದಲ್ಲಿ ಅವರ ಸೊಸೆ ಭವಾನಿ ಅವರಿಬ್ಬರು ಪೂಜೆಗೆ ಹೋಗಿದ್ರು, ಮನೆ ದೇವರು. ಅದೇ ರೀತಿ ಅವರ ನಾದಿನಿ ಮತ್ತು ಅವರ ಮೈದನ ಮಗ ಅವರು ಒಳಗಡೆ ಬಂದಿದ್ರು. ಅವ್ರ ಮನೆ ದೇವರು ಅವರು ಅವತ್ತು ಪೂಜೆ ಮಾಡ್ಬೇಕು ಅಂತೇಳಿ ಬಂದಿತ್ತು. ಆದ್ರೆ ಅವತ್ತು ಆಕ್ಚುಲಿ ಅವರ ದೃಷ್ಟಿ ಇದ್ದಿದ್ದು ರೇವಣ್ಣನ ಬಗ್ಗೆ, ರೇವಣ್ಣನ ಮೇಲೆ ಒಯ್ಬೇಕು, ಆಸಿಡ್ ಹಾಕ್ಬೇಕು, ಅವ್ರನ್ನೇನಾದ್ರು ಮಾಡಿ ಅವ್ರು ಮುಗಿಸ್ಬೇಕು ಅನ್ನುವ ದೃಷ್ಟಿ ಇಟ್ಕೊಂಡು ಅವ್ರು ಬಂದಿದ್ದು. ಆದ್ರೆ ರೇವಣ್ಣ ಆದವರು ಅವ್ರು ಇನ್ನೊಂದು ದೇವಸ್ಥಾನಕ್ಕೆ ಅವತ್ತು ತಪ್ಪಿಸ್ಕೊಂಡು ಬೇರೆ ದೇವಸ್ಥಾನಕ್ಕೆ ಹೋಗಿದ್ರು. ಅವರು ಇಲ್ಲಿಗೆ ಬರಕ್ಕೆ ತಡ ಆಯ್ತು. ಇಲ್ಲಿ ಹೆಂಗೂ ಅವರು ಬಂದಿದ್ದಾರೆ, ಇವರಿಬ್ಬರೇ ಬಂದಿದ್ದಾರೆ ಅಂತೇಳಿ ಕೊನೆಗೆ ಟಂಬ್ಲರ್ ಅಲ್ಲಿದ್ದಂತ ಆಸಿಡ್ ಅನ್ನ ಅತ್ತೆ ಮತ್ತು ಅವರಿಬ್ಬರ ಮೇಲೇನು ಒಯ್ದು ಬಿಟ್ರು. ಶ್ರೀಮತಿ ಚೆನ್ನಮ್ಮ ಮತ್ತು ಭವಾನಿ ಮೇಲೆ ಇಬ್ಬರ ಮೇಲೇನು ಆಸಿಡ್ ಒಯ್ದು. ಆದ್ರೂ ಇನ್ಯಾರಿದ್ರು ಕೂಡ, ಯಾರಾಗಿದ್ರು ಕೂಡ ಅವರ ಆ ದಿಟ್ಟತನ, ಧೈರ್ಯಕ್ಕೆ ಮೆಚ್ಚಬೇಕು. ಇಷ್ಟು ವರ್ಷ ಅವ್ರ ಆಸಿಡ್ ಅಷ್ಟು ಬರ್ನ್ಸ್ ಆಗಿದ್ರು ಕೂಡ ತಲೆ ಮೇಲೆ ಹೆಚ್ಚಿಗೆ ತಲೆ ಮೇಲೆನೇ ಆಗಿದೆ, ಮುಖ ತಲೆ ಅದಾದ್ರೂ ಕೂಡ ನೋವು ತಡ್ಕೊಂಡು ಅವ್ರು ಇಷ್ಟು ದಿನ ಬದುಕಿದ್ದೆ ನಿಜವಾಗ್ಲೂ ಆಶೀರ್ವಾದ. ಅವ್ರಿಗೆ ದೇವರು ಆಶೀರ್ವಾದದಿಂದ ಅವರು ಬದುಕಿದ್ದು, ಇಷ್ಟು ದಿನ ಬದುಕಿದ್ರು. ಆ ನಂತರದಲ್ಲಿ ಆ ಕೇಸ್ ಏನಾಯ್ತು ಸರ್? ಆ ಕೇಸ್ ಅಲ್ಲಿ ಏನಾಯ್ತು ಅಂದ್ರೆ ನೋಡಿ, ಅಲ್ಲಿ ಒಂದಾಯ್ತು. ಈಗ ಹೈಕೋರ್ಟ್ ಅಲ್ಲಿ ಅವ್ರು ಅಪೀಲ್ ಹಾಕಿದ್ರು. ಹೈಕೋರ್ಟ್ ಅಲ್ಲಿ ಅವರು ಕೆಳಗಡೆ ನ್ಯಾಯಾಲಯದಲ್ಲಿ 8 ವರ್ಷ ಶಿಕ್ಷೆ ಕೊಟ್ಟಿದ್ರು. ಆ ಶಿಕ್ಷೆನ ವಿರುದ್ಧ ಹೈಕೋರ್ಟ್ಗೆ ಬಂದ್ರು. ಆದ್ರೆ ದೇವೇಗೌಡರು ಮೊನ್ನೆ ದೇವೇಗೌಡ ಅವ್ರ ತಾಯಿಗೆ ಮಾತು ಕೊಟ್ಟಿದ್ರಂತೆ, ನಿನ್ನ ತಮ್ಮನ ಮಕ್ಕಳು ತಮ್ಮನ್ನ ನಾನು ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದು ಅಂತ ಹೇಳಿದ್ರು. ಅದಕ್ಕೆ ಅವರು ನೋಡಪ್ಪ, ನಾನು ಮಾತು ಕೊಟ್ಟಿದ್ದೀನಿ, ಅಷ್ಟು ವರ್ಷ ಬೇಡ, ಕಡಿಮೆ ಮಾಡಿಸೋ, ಅವ್ನಿಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ನನಗೆ ಹೇಳಿದ್ರು. ನಾವು ಅದೇ ನ್ಯಾಯಾಲಯದಲ್ಲಿ ಮಾಡಿ 4 ವರ್ಷ ಆಗಿದೆ, ಸಾಕು ಬಿಡಿ ಅಂತ ಹೇಳಿ ನಾನು ಅದನ್ನ 4 ವರ್ಷಕ್ಕೆ ಮುಕ್ತಗೊಳಿಸಿ ಆಮೇಲೆ
ಅವರು ಅವನು ಬಿಡುಗಡೆ ಆಯ್ತು. ಬಿಡುಗಡೆ ಆದ್ಮೇಲೆ ನೋಡಿ ಗೌಡ್ರು ಎಷ್ಟೇ ಇರ್ಲಿ ಅದು ದೊಡ್ಡಸ್ತನ, ಅವ್ರಿಗೆ 15 ಎಕರೆ ಜಮೀನು ಬಿಟ್ಕೊಟ್ರು. ತಿಂಗಳಿಗೆ 15,000 ರೂಪಾಯಿ ಬಾಡಿಗೆ ಬರ್ತಾ ಇತ್ತು ಅವ್ರ ಊರಲ್ಲಿ. ಅದನ್ನ ಅವ್ರಿಗೆ ಬಿಟ್ಕೊಟ್ರು. ಮತ್ತೆ ಅವನಿಗೆ ಮದುವೆ ಮಾಡ್ಕೊಟ್ರು. ಮದುವೆ ಖರ್ಚೆಲ್ಲ ಇವರೇ ಬೇರೆ ಭರಿಸಿದ್ರು. ಅವನಿಗೆ ಟ್ಯಾಕ್ಟ್ರಿ ತಕೊಟ್ರು ಏನೋ ಅದೆಲ್ಲ ಮಾಡಿದ್ರು. ಅದಕ್ಕೆ ಪಾಪ ಚಿನ್ನಮ್ಮ ಯಾವತ್ತೂ ಅಡ್ಡಿಪಡಿಸ್ಲಿಲ್ಲ. ಏನು ಅವ್ರ ಇಷ್ಟ ಏನಾದ್ರು ಮಾಡ್ಕೊಳ್ಳಿಪ್ಪ, ನಾವೇನು ಹೇಳಕ್ಕಾಗಲ್ಲ ಅವ್ರಿಗೆ ಅಂತೇಳಿ ಆ ರೀತಿ ಮನೋಭಾವ ಹೊಂದಿದ್ರು ಅವ್ರು. ಎಲ್ಲರಿಗೂ ಆ ದೊಡ್ಡಸ್ಗೆ ಬರಲ್ಲ ಬಿಡಿ. ಆಯಮ್ಮ ಅಂತೂ ತುಂಬಾ ಆ ನೋವಿಂದ ಎಷ್ಟು ಕಷ್ಟ ಬಿದ್ದಂದ್ರೆ ಇನ್ ಯಾರಿದ್ರು ಇಷ್ಟು ವರ್ಷ ಬದುಕಕ್ ಸಾಧ್ಯನೇ ಇಲ್ಲ. ಧೈರ್ಯ ಅವ್ರಿಗೆ, ಅಷ್ಟು ಧೈರ್ಯ. ಏನು ಅಷ್ಟು ಚೆನ್ನಾಗಿ ಓಡಾಡ್ಕೊಂಡು ಮನೆಯಲ್ಲಿ ಎಲ್ಲಾರನ್ನೂ ನೋಡ್ಕೊಂಡು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಇಷ್ಟು ವರ್ಷ ಆ ಮೊಮ್ಮಕ್ಕಳಿಂದಾನೇ ಬದುಕಿದ್ರು ಅಂತ ಹೇಳ್ಬೋದು ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ. ಥ್ಯಾಂಕ್ ಯು ಸರ್ TV5 ಒಟ್ಟಿಗೆ ಮಾತನಾಡಿದ್ದಕ್ಕಾಗಿ.